ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೇಸಿಗೆಗಾಲ ಆಲ್ರೆಡಿ ಶುರುವಾಗಿರೋದ್ರಿಂದ ಟೆಂಪ್ರೇಚರ್ ತುಂಬಾ ಇದೆ. ಈ ಟೈಮಲ್ಲಿ ನಾವು ಸೇವಿಸೋಂಥ ಆಹಾರ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋ ರೀತಿಯಲ್ಲಿ ಇರಬೇಕು. ಸೊ ಅದರಿಂದ ರಾಗಿ ಅಂಬಲಿ ಅನ್ನೋದು ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಬೇಸಿಗೆಗಾಲಕ್ಕೆ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಆದಷ್ಟು ಸ್ಕಿಪ್ ಮಾಡ್ದಲೇ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 to 3 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಮತ್ತು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರಾಗಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಇದಂತೂ ನಮ್ಮ ದೇಹಕ್ಕೆ ತುಂಬ ತಂಪು, ತುಂಬ ಒಳ್ಳೆಯದು ಸಹ. ರಾಗಿ ಗಂಜಿ ಅಥವಾ ಈ ಥರ ರಾಗಿ ಅಂಬಲಿನ ಈ ಟೈಮಲ್ಲಿ ಅಂದರೆ ಬೇಸಿಗೆಗಾಲದಲ್ಲಿ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೋಬೋದು. ಹಾಗೆ ಇದನ್ನು ದೊಡ್ಡೋರಿಂದ ಚಿಕ್ಕವ್ರವರೆಗೂ ಎಲ್ಲರೂ ಸಹ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ. ಸೊ ನೋಡಿ, ಈ ರೀತಿ ಒಂದು ಗಂಟಿಲ್ದಿರೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧದಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಅದು ಬಿಸಿ ಆದಮೇಲೆ ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡೆ. ಇದು ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅಥವಾ ನೀವು ಅದೆಲ್ಲ ಕುದಿದ ಮೇಲೂ ನೀವು ಲಾಸ್ಟಲ್ಲೂ ಸಹ ಹಾಕೋಬೋದು, ತೊಂದರೆ ಇಲ್ಲ. ನೋಡಿ, ಈ ರೀತಿ 1-2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡೆ. ನಂತರ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಮೇಲೆ ಹಾಕೊಳ್ಳೋ ಬದಲು ಈ ರೀತಿ ನಾವು ಕುದಿಸ್ತೀವಲ್ಲ ನೀರು, ಇದರೊಳಗೆ ಹಾಕ್ಕೊಂಡ್ರೆ ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ನೀಟಾಗಿ ಬಿಟ್ಕೊಳ್ಳುತ್ತೆ. ಫ್ಲೇವರ್ ಸಹ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡೆ. ನಂತರ ನಾನಿಲ್ಲಿ ಇದೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ರಾಗಿ ಹಿಟ್ಟದ್ದು ಮಿಕ್ಸು, ಅದನ್ನು ಸಹ ಹಾಕ್ಕೊಂಡು, ಅಂದರೆ ಇದನ್ನು ಹಾಕ್ತಾ ಹಾಗೆ ಕೈ ಆಡ್ತಾ ಇರಬೇಕಾಗುತ್ತೆ. ಒಂದೇ ಸಲ ಹಾಕಿಬಿಟ್ಟು ನೀವು ಕೈ ಆಡೋಕ್ಕಾಗಲ್ಲ, ಯಾಕಂದರೆ ಗಂಟಾಗ್ಬಿಡುತ್ತೆ. ಸೊ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಈ ಸೌಟಲ್ಲಿ ಈ ರೀತಿ ಕೈ ಆಡ್ತಾಯಿರಿ, ಆಗ ಗಂಟಾಗೋದಿಲ್ಲ ನಿಮಗೆ. ನೋಡಿ, ಇವಾಗ 1-2 ನಿಮಿಷ ಬಿಟ್ಟರೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನು ಜಾಸ್ತಿ ಹೊತ್ತು ಇಡಿಸಲ್ಲ ಫ್ರೆಂಡ್ಸ್. ನೀವು ಆದಷ್ಟು ಇದನ್ನು ಮಾರ್ನಿಂಗೇ ಮಾಡಿ ಇಟ್ಕೊಂಡು ಮಧ್ಯಾಹ್ನ ಟೈಮಲ್ಲಿ ಕುಡೀರಿ. ಯಾಕಂದರೆ ಈಗಂತೂ ಬಿಸಿಲಂತೂ ಕೇಳೋ ಹಾಗೆ ಇಲ್ಲ, ತುಂಬ ಬಿಸಿಲಿರೋದ್ರಿಂದ ಮಧ್ಯಾಹ್ನ ಟೈಮ್ಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನಾನು ಮೆಣಸು ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಖಾರಕ್ಕೆ ನಮಗೆ ಬೇಕಾದರೆ ಹಾಕೋಬೋದು. ಮತ್ತು ಇಲ್ಲಿ ಜೀರಿಗೆನ ಆ್ಯಡ್ ಮಾಡಿದ್ದೀನಿ. ಜೀರಿಗೆನೂ ಸಹ ನಮ್ಮ ದೇಹಕ್ಕೆ ತುಂಬ ತಂಪು, ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಅದು ನಿಮ್ಗೆ ಆಪ್ಷನಲ್ಲು. ನಾನಿಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನಿಲ್ಲಿ ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ದಪ್ಪ ಈರುಳ್ಳಿ ಇದ್ದರೂ ಕಟ್ ಮಾಡ್ಕೊಳ್ಳಿ. ಆದರೆ ಈಗೆಲ್ಲ ಸೀಸನ್ ಇರೋದ್ರಿಂದ ಸಣ್ಣ ಈರುಳ್ಳಿನೇ ಆದಷ್ಟು ನಾನು ಅಡುಗೆಯಲ್ಲಿ ಬಳಸ್ತಾ ಇರೋದು. ಸೊ ಅದರಿಂದ ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು 5 ನಿಮಿಷ ಕುದಿದ ಮೇಲೆ ನೋಡಿ, ಗಂಜಿ ರೆಡಿಯಾಗಿರುತ್ತೆ. ಅದನ್ನು ಒಂದು ಬಟ್ಲಿಗೆ ಈ ರೀತಿ ಹಾಕ್ಕೊಂಡು ಸ್ವಲ್ಪ ನೀವು ಅದನ್ನು ಬಿಸಿ ಇರುವಾಗ ಹಾಕೋದಕ್ಕಿಂತ ಬಿಸಿ ಆರಿದ ಮೇಲೆ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ತಂಪಾಗಿರೋ ಆಹಾರ ಆಗಿರೋದ್ರಿಂದ ಇದನ್ನು ಬಿಸಿಯಾಗಿ ಕುಡಿಯೋಕೆ ಹೋಗಬೇಡಿ. ಆದಷ್ಟು ತಂಪು ಮಾಡಿಕೊಂಡೇ ಇದನ್ನು ಕುಡೀರಿ. ಅಂದರೆ ತಣ್ಣಗಾದ ಮೇಲೇ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಹಾಕ್ಕೊಂಡೆ, ಹಾಗೆ ಮೊಸರು ಹಾಕ್ಕೊಂಡೆ. ನೀವು ನಿಮ್ಗೆ ಎಷ್ಟು ಬೇಕಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ನೀವು ಬೇಕಾದರೆ ಮಿಕ್ಸ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡು ಸಹ ಕುಡಿಬೋದು. ಅಥವಾ ಈ ರೀತಿ ಸ್ವಲ್ಪನೇ ನೀವು ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ ಅಂದರೂ ಸರಿ, ಎರಡೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ ಇವಾಗ. ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಕಲರ್ಫುಲ್ಲಾಗಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಇದಕ್ಕೆ ನೀವು ಜೀರಿಗೆ ಹಾಕಿರೋದ್ರಿಂದ ಹಾಗೆ ಕರಿಬೇವು ಸೊಪ್ಪನ್ನು ಹಾಕಿರೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು ರಾಗಿ ಅಂಬಲಿ. ಬೇಸಿಗೆಗಾಲಕ್ಕೆ ಒಂದು ಮಾಡಿಸಿರೋ ಅಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲರೂ ಟ್ರೈ ಮಾಡಿ. ಹಾಗೆ ನಿಮ್ಮ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡ್ಕೊಳ್ಳಿ. ಈ ಬೇಸಿಗೆಗಾಲದಲ್ಲಿ ಆದಷ್ಟು ತಂಪಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೆಸಿಪಿ ಇಷ್ಟ ಆಗಿದರೆ ಲಾಸ್ಟಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.